17ನೇ ನಾಗರಿಕ ಸೇವೆಗಳ ದಿನದ ಅಂಗವಾಗಿ ದೆಹಲಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದ ಉತ್ಕೃಷ್ಟತಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಇದೇ ವೇಳೆ ಈ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಸಚಿವ ಜಿತೇಂದ್ರ ಸಿಂಗ್, ಪ್ರಧಾನಮಂತ್ರಿಗಳ ಕಾರ್ಯದರ್ಶಿ ಶಕ್ತಿ ಕಾಂತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನಾಗರಿಕ ಸೇವಾ ಅಧಿಕಾರಿಗಳನ್ನುದ್ದೇಶಿಸಿ ಪ್ರಧಾನಿ ದೇಶದ ಸಮಗ್ರ ಬೆಳವಣಿಗೆಯಲ್ಲಿ ಅಧಿಕಾರಿಗಳ ಪಾತ್ರ ಹಿರಿದು ಶಿಕ್ಷಣ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ಕಲ್ಪಿಸುವುದು ನಮ್ಮ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಕಾರ್ಯನಿರ್ವಹಣೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ನಾಗರಿಕ ಸೇವಾ ಸಿಬ್ಬಂದಿ ಬಡವರ ಸಮಸ್ಯೆಗಳನ್ನು ಅರಿತುಕೊಂಡು ಸಂವೇದನೆಯಿಂದ ವರ್ತಿಸಬೇಕು, ಸಾಮಾನ್ಯ ಜನರ ಸೇವೆಗೆ ಆದ್ಯತೆ ನೀಡಬೇಕು. ಸರ್ಕಾರಿ ಉದ್ಯೋಗಿಗಳು ನೂತನ ಭಾರತದ ಶಿಲ್ಪಿಗಳಾಗಿದ್ದಾರೆ. ವಿಕಸಿತ ಭಾರತದ ಗುರಿಯನ್ನು ಸಾಧಿಸುವ ಹೊಣೆಗಾರಿಕೆ ವಹಿಸಬೇಕು ಎಂದು ಕರೆ ನೀಡಿದರು. ದೇಶ ಇಂದು ಸಂವಿಧಾನ ಜಾರಿಗೊಂಡ 75ನೇ ವರ್ಷಾಚರಣೆ ಆಚರಿಸುತ್ತಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ರಾಷ್ಟ್ರದ ಸೇವೆ ಸರ್ವೋತ್ತಮ ಕರ್ತವ್ಯವೆಂದು ಭಾವಿಸಬೇಕು ಎನ್ನುವುದು ವಲ್ಲಭಭಾಯಿ ಪಟೇಲರ ಚಿಂತನೆಯಾಗಿತ್ತು ಎಂದರು. ದೇಶ ಇಂದು ವಿಕಸಿತ ಭಾರತದ ಕನಸಿನೊಂದಿಗೆ ಸಾಗುತ್ತಿದೆ. ವಲ್ಲಭಭಾಯಿ ಪಟೇಲರ ಚಿಂತನೆಯನ್ನು ಮತ್ತಷ್ಟು ಬಲಪಡಿಸಬೇಕಿದೆ. ನಾಗರಿಕ ಅಧಿಕಾರಿಗಳ ಸೇವೆ ಸಮರ್ಪಣಾ ಭಾವದಿಂದ ಕೂಡಿರಬೇಕು. ಇಂದು ಸರ್ಕಾರ ಕೈಗೊಳ್ಳುತ್ತಿರುವ ನೀತಿ ನಿರ್ಣಯಗಳು ಮುಂದಿನ 1000 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸಲಿದೆ. ವಿಕಸಿತ ಭಾರತದ ಕನಸಿನ ಸಾಕಾರಕ್ಕೆ ಎಲ್ಲರೂ ಕೈಜೋಡಿಸಬೇಕಿದೆ ಎಂದು ತಿಳಿಸಿದರು. ಇಂದು ವಿಶ್ವ ವೇಗವಾಗಿ ಬದಲಾಗುತ್ತಿದೆ. ಮಕ್ಕಳು ಬದಲಾವಣೆಯೊಂದಿಗೆ ಬೆಳೆಯುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಡಳಿತವು ಹಳೆಯ ವ್ಯವಸ್ಥೆಯೊಂದಿಗೆ ಸಾಗಲು ಸಾಧ್ಯವಿಲ್ಲ. ರೈತರು, ಯುವಕರು, ಮಹಿಳೆಯರ ಕನಸುಗಳು ಉನ್ನತ ಸ್ತರದಲ್ಲಿವೆ. ಅವುಗಳನ್ನು ಪೂರ್ಣಗೊಳಿಸಲು ಆಡಳಿತ ವ್ಯವಸ್ಥೆ ಕೂಡ ವೇಗವಾಗಿ ಸಾಗುವುದು ಅಗತ್ಯವಾಗಿದೆ ಎಂದು ಹೇಳಿದರು. इनकी प्रतिस्पर्धा पूरी दुनिया से है. अगर एक छोटे से देश में किसी इंडस्ट्री के पास हमसे बेहतर ईज ऑफ कंप्लायंसेस है तो वो हमारे देश के स्टार्टअप का ज्यादा मजबूती से मुकाबला करेगा. इसलिए हमें ये निरंतर देखना होगा कि ग्लोबल बेस्ट प्रैक्टिसेस में हम कहां स्टैंड कर रहे हैं. भारत के इंडस्ट्री का लक्ष्य अगर ग्लोबली बेस्ट प्रोडक्ट बनाने का है तो भारत की ब्यूरोक्रेसी का लक्ष्य दुनिया में सबसे बेस्ट ईज ऑफ कंप्लायंसेस एनवायरनमेंट देने का होना चाहिए.